Hi friends, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಪ್ರಾಜೆಕ್ಟ್ ಹೇಲ್ ಮೇರಿ ಇದು ರೀಸೆಂಟ್ ಆಗಿ ಇಂಗ್ಲಿಷ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ರಿಯಾನ್ ಗೋಸ್ಲಿಂಗ್, ಕರೆಂಟ್ಲಿ ಸ್ಟ್ರೀಮಿಂಗ್ ಇನ್ ಅಮೆಜಾನ್ ಪ್ರೈಮ್ OTT ಪ್ಲಾಟ್ಫಾರ್ಮ್. ಸ್ಟೋರಿ ಲೈನ್ ಗೆ ಬರೋದಾದ್ರೆ, ನಾಸಾದ ಸೈಂಟಿಸ್ಟ್ ವೀನಸ್ ಪ್ಲಾನೆಟ್ ಇಂದ ಸನ್ ಗೆ ಒಂದು ಡೇಂಜರಸ್ ರೇಡಿಯೇಷನ್ ಅಂದ್ರೆ ಪೆಟ್ರೋವಲೈನ್ ಅಂತ ಒಂದು ರೇಡಿಯೇಷನ್ ಪಾಸ್ ಆಗ್ತಾ ಇರೋದು ಅವರ ರಿಸರ್ಚ್ ಅಲ್ಲಿ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಆ ಡೇಂಜರಸ್ ರೇಡಿಯೇಷನ್ ಸೂರ್ಯ ಗ್ರಹನ ನಿಧಾನವಾಗಿ ತಿಂತಾ ಇರೋದು ಅವರ ಗಮನಕ್ಕೆ ಬಂದಿರುತ್ತೆ. ಈ ಡೇಂಜರಸ್ ಪೆಟ್ರೋವಲೈನ್ ರೇಡಿಯೇಷನ್ ಇಂದ ಸೂರ್ಯ ಗ್ರಹನ ಕಾಪಾಡದೆ ಹೋದ್ರೆ ಇನ್ನ ನೆಕ್ಸ್ಟ್ 30 ವರ್ಷದಲ್ಲಿ 25% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್ ನಾಶ ಆಗುತ್ತೆ ಅಂತ ಅವರ ರಿಸರ್ಚ್ ಪ್ರಕಾರ ಅವರು ಕಂಡುಕೊಂಡಿರ್ತಾರೆ. ಅವರ ರಿಸರ್ಚ್ ಪ್ರಕಾರ ಗೊತ್ತಾಗಿರುವಂತಹ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಟಾವ್ ಸಿಟಿ ಅನ್ನೋ ಒಂದು ಸ್ಟಾರ್ ಅಥವಾ ಪ್ಲಾನೆಟ್ ಗೆ ಈ ಒಂದು ಪೆಟ್ರೋವಲ್ ಲೈನ್ ಇಂದ ಏನು ಕೂಡ ಎಫೆಕ್ಟ್ ಆಗ್ತಿರಲ್ಲ. ಟಾವ್ ಸಿಟಿ ಸ್ಟಾರ್ ಅವ್ರ ಪ್ಲಾನೆಟ್ ಬಗ್ಗೆ ಸ್ಟಡಿ ಮಾಡೋದಕ್ಕೆ ನಾಸಾದ ಸೈಂಟಿಸ್ಟ್ ಗೆ ಒಬ್ಬ ಮಾಲಿಕ್ಯುಲರ್ ಬಯಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗಿರುವಂತಹ ವ್ಯಕ್ತಿನ ಹುಡುಕ್ತಾ ಇರ್ತಾರೆ. ಆಗ ಸ್ಟೋರಿಗೆ ಎಂಟ್ರಿ ಕೊಡೋದೇನೆ ಡಾಕ್ಟರ್ ಗ್ರೇಸ್. ಡಾಕ್ಟರ್ ಗ್ರೇಸ್ ಒಬ್ಬ ಪ್ರೊಫೆಸರ್ ಆಗಿರ್ತಾನೆ, ಮತ್ತೆ ಈ ಒಂದು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಯಾವುದೇ ರೀತಿಯ ನಾಲೆಡ್ಜ್ ಅವನಿಗೆ ಇರೋದಿಲ್ಲ. ಅದರಿಂದಾಗಿ ಡಾಕ್ಟರ್ ಗ್ರೇಸ್ ಈ ಒಂದು ಮಿಷನ್ ಟಾವ್ ಸಿಟಿಗೆ ಒಪ್ಕೊಳ್ಳೋದಿಲ್ಲ. ನಾಸಾದ ಸೈಂಟಿಸ್ಟ್ ಬಲವಂತದಿಂದನೇ ಡಾಕ್ಟರ್ ಗ್ರೇಸ್ ನ ಈ ಒಂದು ಮಿಷನ್ ನ ಭಾಗವಾಗಿ ಮಾಡ್ಕೊಂತಾರೆ. ಮಿಷನ್ ಟಾವ್ ಸಿಟಿಗೆ ಅಫಿಷಿಯಲ್ ಆಗಿ ಪ್ರಾಜೆಕ್ಟ್ ಹೇಲ್ ಮೇರಿ ಅನ್ನೋ ಹೆಸರನ್ನ ಕೊಡ್ತಾರೆ. ಡಾಕ್ಟರ್ ಗ್ರೇಸ್ ಅಂಡ್ ಟೀಮ್ ಪ್ರಾಜೆಕ್ಟ್ ಹೇಲ್ ಮೇರಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ಅವ್ರು ಅಂದ್ಕೊಂಡಂಗೆ ಸೂರ್ಯ ಗ್ರಹನ ಪೆಟ್ರೋವಲೈನ್ ಇಂದ ಸೇವ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಂ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ರಿಯಾನ್ ಗೋಸ್ಲಿಂಗ್ ಆಸ್ ಡಾಕ್ಟರ್ ಗ್ರೇಸ್ ಅವರ ಆಕ್ಟಿಂಗ್ ಈ ಫಿಲಂ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು. ಫಿಲಂ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಅವರ ಪರ್ಫಾರ್ಮೆನ್ಸ್ ಈ ಫಿಲಂ ಗೆ ಮೇಜರ್ ಹೈಲೈಟ್. ಬಾಕಿ ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ, ಸ್ಟೋರಿ ತುಂಬಾ ನೀಟ್ ಆಗಿ ಕ್ರಾಫ್ಟ್ ಮಾಡ್ಕೊಂಡಿದ್ದಾರೆ. ಸ್ಟೋರಿ ಮೇಲೆ ವರ್ಕ್ ಮಾಡಿರೋದು ಎವಿಡೆಂಟ್ ಆಗಿ ಕಾಣುತ್ತೆ. ಎಕ್ಸಿಕ್ಯೂಷನ್ ಗೆ ಬರೋದಾದ್ರೆ, ಫಸ್ಟ್ ಹಾಫ್ ಆಫ್ ದ ಫಿಲಂ ಸ್ಟೋರಿ ಟೆಲ್ಲಿಂಗ್ ಎಸ್ಪೆಷಲಿ ಡಾಕ್ಟರ್ ಗ್ರೇಸ್ ಮತ್ತು ಏಲಿಯನ್ ಫೇಸ್ ಆಫ್ ಸೀನ್ಸ್ ತುಂಬಾ ನ್ಯಾಚುರಲ್ ಆಗಿ ಬಂದಿದೆ. ಈ ತರಹದ ಟೆಕ್ನಾಲಜಿ ಓರಿಯೆಂಟೆಡ್ ಫಿಲಮ್ಸ್ ನ ಎಲ್ಲಾ ಟೈಪ್ ಆಫ್ ಆಡಿಯನ್ಸ್ ಗೂ ಅರ್ಥ ಮಾಡಿಸೋದು ಅಷ್ಟೊಂದು ಈಸಿ ಮಾತಲ್ಲ. ಆದ್ರೆ ಈ ಫಿಲಂ ಅಲ್ಲಿ ನರೇಷನ್ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ನಮ್ಗೆ ಸ್ಪೇಸ್ ಮತ್ತು ಪ್ಲಾನೆಟ್ಸ್ ಬಗ್ಗೆ ವೆರಿ ಬೇಸಿಕ್ ನಾಲೆಡ್ಜ್ ಇದ್ರೂ ಸಹ ಈ ಫಿಲಂ ಈಸಿಯಾಗಿ ಅರ್ಥ ಆಗುತ್ತೆ. ಸ್ಕ್ರೀನ್ ಪ್ಲೇ ಫನ್ನಿಯಾಗೂ ತಗೊಂಡೋಗಿರೋದ್ರಿಂದ ಫಸ್ಟ್ ಹಾಫ್ ನನಗೆ ಎಂಗೇಜಿಂಗ್ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ಆಫ್ ದ ಫಿಲಂ ಅಲ್ಲಿ ಮೇನ್ಲಿ ನನಗೆ ಡಾಕ್ಟರ್ ಗ್ರೇಸ್ ಮತ್ತು ಏಲಿಯನ್ ಮಧ್ಯೆ ನಡೆಯುವಂತಹ ಎಮೋಷನಲ್ ಸೀನ್ಸ್ ಕನೆಕ್ಟ್ ಆಯ್ತು. ನನ್ನ ಪ್ರಕಾರ ಅದು ಬೆಸ್ಟ್ ಪಾರ್ಟ್ ಆಫ್ ದ ಫಿಲಂ. ಫಸ್ಟ್ ಹಾಫ್ ಅಲ್ಲಿ ಸ್ಕ್ರೀನ್ ಪ್ಲೇ ಕಾಮಿಡಿ ಆಗಿ ತಗೊಂಡೋಗಿದ್ರೆ, ಸೆಕೆಂಡ್ ಹಾಫ್ ಅಲ್ಲಿ ಕಾಮಿಡಿ ಮತ್ತೆ ಎಮೋಷನ್ಸ್ ಎರಡನ್ನೂ ಸಹ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಬರುವಂತಹ ಒಂದಷ್ಟು ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಸೀನ್ಸ್ ಫಿಲಂ ನ ಮೇಜರ್ ಹೈಲೈಟ್. ಡೈರೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏಲಿಯನ್ ನ ಇಮ್ಯಾಜಿನೇಷನ್ ಮತ್ತೆ ಆ ಒಂದು ಕ್ಯಾರೆಕ್ಟರ್ ನ ತೋರಿಸಿರುವಂತ ರೀತಿ ನನಗೆ ಇಷ್ಟ ಆಯ್ತು. ಜಸ್ಟ್ ಸ್ಟಾಪ್ ಕ್ರೈಯಿಂಗ್ ಅಂತ ಒಂದು ಸಾಂಗ್ ಮತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಎರಡು ಸಹ ನನಗೆ ಇಂಪ್ರೆಸಿವ್ ಅಂತ ಅನಿಸ್ತು. ಡೈರೆಕ್ಟರ್ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಟ್ವಿಸ್ಟ್ ನ ಮೂಲಕ ಟ್ರೂ ಫ್ರೆಂಡ್ಶಿಪ್ ಗೆ ಯಾವುದೇ ಒಂದು ಬೌಂಡ್ರೀಸ್ ಇರೋದಿಲ್ಲ, ಎ ಫ್ರೆಂಡ್ ಇನ್ ನೀಡ್ ಇಸ್ ಎ ಫ್ರೆಂಡ್ ಇನ್ ಡೀಡ್ ಎನ್ನುವ ಒಂದು ಬ್ಯೂಟಿಫುಲ್ ಮೆಸೇಜ್ ನ ಕೊಟ್ಟಿರೋದು ನನ್ನ ಪ್ರಕಾರ ಈ ಫಿಲಂ ನ ಇನ್ನೊಂದು ಬೆಸ್ಟ್ ಪಾರ್ಟ್. ಓವರ್ ಆಲ್ ಆಗಿ ನನಗೆ ಈ ಒಂದು ಫಿಲಂ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂ ಗೆ ಕೊಡ್ತಾ ಇರೋಂತ ರೇಟಿಂಗ್ 4.5 ಔಟ್ ಆಫ್ 5. ಇದಿಷ್ಟು ಫಿಲಂ ನೋಡಿ ನನಗೆ ಅನ್ಸಿದ್ದು. ಇನ್ನು ನೀವೇನಾದ್ರೂ ಫೀಲ್ ಗುಡ್ ಅಂಡ್ ಕಾಮಿಡಿ ಸರ್ವೈವಲ್ ಥ್ರಿಲ್ಲರ್ಸ್ ನ ಇಷ್ಟಪಡೋರಾದ್ರೆ ಈ ಫಿಲಂ ನ ಮಿಸ್ ಮಾಡ್ಕೋಬೇಡಿ. ಯಾರೆಲ್ಲ ಈ ಫಿಲಂ ನೋಡಿದಿರಾ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಈ ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.